ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಪೋರ್ಟ್ ನಂಬರ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಪೋರ್ಟ್ ನಂಬರ್ ಅಂದರೆ ಏನು, ಹೇಗೆ ಪೋರ್ಟ್ ನಂಬರಿಂದ ನಾವು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಐಡೆಂಟಿಫೈ ಮಾಡ್ಬೋದು, ಹೇಗೆ ಅದು ಒಂದು ಅಪ್ಲಿಕೇಶನ್ಗೆ ಐಡೆಂಟಿಫೈಯರ್ ಆಗಿ ವರ್ಕ್ ಆಗುತ್ತೆ. ಸೊ ಯೂಸಿಂಗ್ ಪೋರ್ಟ್ ನಂಬರ್ ನಾವು ಹೇಗೆ ಎಕ್ಸಾಕ್ಟ್ ಐ ಪಿ ಅಡ್ರೆಸ್ ಜೊತೆಗೆ ಎಕ್ಸಾಕ್ಟ್ ನಮ್ಮ ಡೆಸ್ಟಿನೇಷನ್ನ ವಿತ್ ಅಪ್ಲಿಕೇಶನ್ ಹೇಗೆ ಕಂಡುಹಿಡಿಯೋದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡ್ವಿ. ಸೊ ಈ ಒಂದು ನೆಟ್ವರ್ಕಿಂಗ್ ಫಂಡಮೆಂಟಲ್ಸ್ ಬೇಸಿಕ್ ಸೀರೀಸ್ ಅಲ್ಲಿ ನಾವು ಬೈ ಟೇಕಿಂಗ್ ಸಿಂಪಲ್ ಎಕ್ಸಾಂಪಲ್ಸ್ ನಾವು ಕಾನ್ಸೆಪ್ಚುಯಲ್ ಥಿಯರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ಆಗಿ ನಾವು ಸಿಂಪಲ್ ಎಕ್ಸಾಂಪಲ್ ಸಿನಾರಿಯೋಸ್ನ ತಗೊಂಡು ನಾವು ಅರ್ಥ ಮಾಡ್ಕೊಂತ ಹೋದ್ವಿ. ಈಚ್ ಟಾಪಿಕ್ಸ್ನ ಡಿವೈಡ್ ಮಾಡಿ ಒಂದೊಂದು ಪರ್ಟಿಕ್ಯುಲರ್ ಟಾಪಿಕ್ಕು ಕೂಡ ಸಿಂಪಲ್ ಆಗಿರೋ ಸಿಂಪಲ್ ಎಕ್ಸಾಂಪಲ್ಸ್ನ ತಗೊಂಡು ನಾವು ಹೇಗೆ ಅದನ್ನ ಒಂದು ಥಿಯೋರಿಟಿಕಲ್ ಅಥವಾ ಕಾನ್ಸೆಪ್ಚುಯಲ್ ಫ್ರೇಮ್ ಆಗಿ ನಾವು ನಮ್ಗೆ ಹೇಗೆ ಬೇಕಾಗಿ ಬಿಲ್ಡ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ವಿ. ಬಟ್ ಇವಾಗ ಆಸ್ ಎ ಟೆಕ್ನಿಕಲ್ ಟರ್ಮ್, ಸೊ ಆಸ್ ಎ ಟೆಕ್ನಿಕಲ್ ನಾವೊಂದು ಏನು ವೆನ್ ಯು ಟೈಪ್ google.com ಇನ್ ಯುವರ್ ಲ್ಯಾಪ್ಟಾಪ್, ಸೊ ವಿ ಟುಕ್ ದ ಎಕ್ಸಾಂಪಲ್ಸ್ ದಟ್ ವಿಲ್ ಬೇಸಿಕಲಿ suits for our real life scenarios, like simple scenarios like ಅಡ್ರೆಸ್ ಪಾರ್ಸಲ್ ಮಾಡೋದು, ಪೋಸ್ಟ್ನ ಪಾರ್ಸಲ್ ಮಾಡೋದಾಗಿರ್ಬೋದು, ಲೆಟರ್ ಪೋಸ್ಟ್ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ತುಂಬ ಬೇಸಿಕ್ ಎಕ್ಸಾಂಪಲ್ಸ್ ನಮ್ಮ ರಿಯಲ್ ಲೈಫ್ಗೆ ಸೂಟ್ ಆಗೋ ಥರ ಅಂತ ತುಂಬ ಎಕ್ಸಾಂಪಲ್ಸ್ ನೋಡಿದ್ವಿ. ಬಟ್ ಈ ವಿಡಿಯೋದಲ್ಲಿ ವಾಟ್ ಈಸ್ ಒ ಎಸ್ ಐ ಮಾಡಲ್, ಸೊ ಒ ಎಸ್ ಐ ಮಾಡಲ್ ಅಂತಂದರೆ ಏನು, ಸೊ ನಾವು ಒ ಎಸ್ ಐ ಮಾಡಲ್ನ ಯೂಸ್ ಮಾಡಿಕೊಂಡು ಆಸ್ taking OSI model as a base for reference, we are going to see what happens when we type google.com in our laptop. So from exemplar theory to exact technical theory. ಸೊ ಈ ಒಂದು OSI ಮಾಡಲ್ನ ಯೂಸ್ ಮಾಡಿಕೊಂಡು ಎಕ್ಸಾಕ್ಟ್ ಆಗಿ ನಾವು ಟೆಕ್ನಿಕಲ್ ಆಗಿ ನಾವು google.com ಅಂತ ನಮ್ಮ ಸಿಸ್ಟಮಲ್ಲಿ ಟೈಪ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಥ್ರೂ ದಿಸ್ OSI ಮಾಡಲ್ ಇವತ್ತು ನೋಡ್ತಾ ಹೋಗೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ಟು OSI ಮಾಡಲ್, ಸೊ ನಾವು google.com ಅಂತ ಟೈಪ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಆಸ್ ಐ ಸೆಡ್ ಬಿಫೋರ್, ಇಟ್ ವಿಲ್ ಫಸ್ಟ್ ಚೆಕ್ ಫಾರ್ ದ ಡೊಮೈನ್, ಸೊ ಇಫ್ ಇಟ್ ಎಕ್ಸಿಸ್ಟ್ ಆರ್ ನಾಟ್. ಸೊ ಇಟ್ ಈಸ್ ಡನ್ ಬೈ ಡೊಮೈನ್ ನೇಮಿಂಗ್ ಸಿಸ್ಟಮ್ DNS. ಸೊ ಇಟ್ ಗೋಸ್ ಅಂಡರ್ DNS ಫಸ್ಟ್. ಸೊ ಸರ್ಚಸ್ ಫಾರ್ ಡೊಮೈನ್ಸ್ IP, ಆ್ಯಂಡ್ ದೆನ್ ಸೊ ಬೇಸಿಕಲಿ ನಮ್ಮ ಒಂದು ಏನು ನಮ್ಮ ಮನೆ ಕನೆಕ್ಟೆಡ್ ನೆಟ್ವರ್ಕ್ ಇದೆ, ರೌಟರ್ ಇದೆ, ಆ ರೌಟರಲ್ಲಿ ಫಸ್ಟ್ ಸರ್ಚ್ ಮಾಡುತ್ತೆ, ಲಿಸ್ಟ್ ಆಫ್ ಎಕ್ಸಿಸ್ಟಿಂಗ್ IPs ಅಲ್ಲಿ ಸರ್ಚ್ ಮಾಡುತ್ತೆ. ಡಸ್ ಇಟ್ ಮ್ಯಾಚಸ್ ಎನಿ IP, ಡಸ್ ದಿಸ್ ಡೊಮೈನ್ ಮ್ಯಾಚಸ್ ಫಾರ್ ಎನಿ IP ಆರ್ ನಾಟ್ ಅಂತ. ಸೊ ಇವೊಂದು ಅದಕ್ಕೆ ನಮ್ಮ ಆ ರೌಟರ್ ಲೆವೆಲಲ್ಲಿ ಕೂಡ ಡೇಟಾ ಸಿಗಲಿಲ್ಲ ಅಂತಾರೆ, ನೆಕ್ಸ್ಟ್ ಇಟ್ ಗೋಸ್ ಫಾರ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಲೈಕ್ ಯುವರ್ ಜಿಯೋ ಫೈಬರ್ ಈ ರೀತಿ ತುಂಬ ನಿಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಏನಿರುತ್ತೆ ಅವ್ರದ್ದ ಒಂದು DNS ಸರ್ವರಲ್ಲಿ ಡೊಮೈನ್ ಮ್ಯಾಪಿಂಗ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಇಫ್ ಇಟ್ ಗೆಟ್ಸ್ ದಟ್ ಡೊಮೈನ್, then it continues with that IP. So first it goes under DNS, and the second one is it goes under TCP handshake. So what do you mean by TCP handshake? So TCP handshake ಅಂತಂದ್ರೆ simple. So as soon as it gets the IP, it checks whether that destination server or Google server is ready to receive our request and give back ರೆಸ್ಪಾನ್ಸ್ ಟು ದಟ್ ರಿಕ್ವೆಸ್ಟ್. ಸೊ ಆ ಒಂದು ಗೂಗಲ್ ಸರ್ವರ್ ಆಕ್ಟಿವ್ ಇದೆ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ, ಸೊ ಇಟ್ ಜಸ್ಟ್ ಟೆಸ್ಟ್ಸ್ ದ ಕನೆಕ್ಷನ್ ಆರ್ ಟೆಸ್ಟ್ಸ್ ದ ಗೂಗಲ್ ಸರ್ವರ್ ಸ್ಟೇಟ್. ಸೊ ಹೇಗೆ ಟೆಸ್ಟ್ ಮಾಡುತ್ತೆ ಅನ್ನೋದ್ರೆ, ಲೆಟ್ಸ್ ಸೇ ದಿಸ್ ಈಸ್ ಯುವರ್ ಲ್ಯಾಪ್ಟಾಪ್ ಆರ್ ಸಿಸ್ಟಮ್. ಸೊ ದಿಸ್ ಈಸ್ ಯುವರ್ ಸಿಸ್ಟಮ್ ಆ್ಯಂಡ್ ದಿಸ್ ಈಸ್ ದ ಗೂಗಲ್ ಸರ್ವರ್. ಸೊ ನಾವು you already have the IP address of Google server. So destination IP address ಇದೆ. ಸೊ ಬೈ ಯೂಸಿಂಗ್ ದಟ್ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಬ್ರೌಸರ್ ಲೆವೆಲಲ್ಲಿ ಫಸ್ಟ್ TCP handshake ಆಗುತ್ತೆ. ಸೊ ಯುವರ್ ಸಿಸ್ಟಮ್ ಸೆಂಡ್ಸ್ ಎ ಸಿಂಕ್ ರಿಕ್ವೆಸ್ಟ್ ಫಾರ್ ಗೂಗಲ್ ಸರ್ವರ್. ಸೊ ಫಸ್ಟ್ ಏನು ಮಾಡುತ್ತೆ, ನಿಮ್ಮ ಲ್ಯಾಪ್ಟಾಪ್ ಕಡೆಯಿಂದ, ನಿಮ್ಮ ಬ್ರೌಸರ್ ಕಡೆಯಿಂದ ಸಿಂಕ್ಗೆ ರಿಕ್ವೆಸ್ಟ್ ಹೋಗುತ್ತೆ. TCP handshake, like just taking a hand so that it will evaluate, yes, the Google server is active and it's alive to take my request ಅಂತ. ಸೊ ಅದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಫಸ್ಟ್ ನಿಮ್ಮ ಲ್ಯಾಪ್ಟಾಪ್ ಕಡೆಯಿಂದ ಅಥವಾ ನಿಮ್ಮ ಸಿಸ್ಟಮ್ ಕಡೆಯಿಂದ ಸಿಂಕ್
ಕಾಲ್ ಹೋಗುತ್ತೆ, ಸಿಂಕ್ ರಿಕ್ವೆಸ್ಟ್ ಹೋಗುತ್ತೆ. So if the server is active and alive, so it will respond for your system with sync acknowledge. So this is the second call from second response from Google server to your system, like sync acknowledge. So response ಮಾಡ್ತಾ ಇದೆ, like I am ready to go, you can send bro, like that. So ನನ್ನ ರಿಕ್ವೆಸ್ಟ್ನ ಕಳಿಸು, ನಾನು ರೆಡಿ ಇದ್ದೀನಿ ಅಂತ ಸಿಂಕ್ ಅಕ್ನಾಲೆಡ್ಜ್ ಮಾಡ್ತಾ ಇದೆ. ಸೊ ಅಗೈನ್ ವಾಟ್ ಯುವರ್ ಸಿಸ್ಟಮ್ ಸೇಸ್ ಇಸ್ ಸಿಂಕ್ ಅಕ್ನಾಲೆಡ್ಜ್ ಅಂತ ಅಂದಾಗ ಜಸ್ಟ್ ಇಟ್ಸ್ ಆಲ್ಸೋ ಸೆಂಟ್ ಎ ಮೆಸೇಜ್ ಸೊ ದಟ್ ಯಾ ಐ ಹ್ಯಾವ್ ರಿಸೀವ್ಡ್. ಸೊ ನಾನು ರಿಕ್ವೆಸ್ಟ್ ಒನ್ನ ಕಳಿಸಿದ್ದೆ, ಸಿಂಕಿಗೆ ನಾನು ರಿಕ್ವೆಸ್ಟ್ ಕಳಿಸಿದ್ದೆ ಫಸ್ಟ್, ದಿಸ್ ಈಸ್ ಫಸ್ಟ್, ಆ್ಯಂಡ್ ಸೆಕೆಂಡ್ ಒನ್ ಯು ಹ್ಯಾವ್ ರೆಸ್ಪಾಂಡೆಡ್ ವಿತ್ ಸಿಂಕ್ ಅಕ್ನಾಲೆಡ್ಜ್. ಸೊ ಸಿಂಕ್ ಆಗೋಕ್ಕೆ ರೆಡಿ ಇದೆಯಾ ಅಂತ ನೀನು ರೆಸ್ಪಾನ್ಸ್ ಕೊಟ್ಟೆ. ಅದಕ್ಕೆ ನಿಮ್ಮ ಸಿಸ್ಟಮ್ ಏನು ಮಾಡುತ್ತೆ, ಇನ್ ರಿಟರ್ನ್ ವಾಪಸ್ ಇದಕ್ಕೆ ಅಕ್ನಾಲೆಡ್ಜ್ಮೆಂಟ್ನ ಕಳಿಸುತ್ತೆ. ಸೊ ಓಕೆ, ಯು ಆರ್ ವೇಕಪ್, ಯು ಆರ್ ವೇಕ್, ಯು ಆರ್ ಸ್ಟಿಲ್ ಆ್ಯಂಡ್ ಯು ಆರ್ ಅಲೈವ್. ಸೊ ಇಟ್ಸ್ ಅಕ್ನಾಲೆಡ್ಜ್ ಅಂತೇಳಿ ಫೈನಲ್ ಅಕ್ನಾಲೆಡ್ಜ್ಮೆಂಟ್ನ ಕಳಿಸುತ್ತೆ. ಡನ್. ದಿಸ್ 3-step handshake is called TCP handshake. ಸೊ ಆಸ್ ಪರ್ ನೌ ಸಿಂಪಲ್ ಆಗಿ ನೀವು TCP handshake ಅಂದ್ರೆ ಏನು ಅಂತ ಈ ಒಂದು ಫ್ಲೋ, ಈ ಒಂದು ಪ್ರೋಸೆಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಓವರ್ ಆಲ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ TCP handshake. So if you want in detail definition and meaning for all these particular terminologies, you can Google everything, you will get ton of information about this. But the very important thing is you need to know what's the process behind this term, like TCP handshake. So only knowing TCP handshake take place is not very important. What really matters is you should know what happens in TCP handshake ಅನ್ನೋದು ನಿಮಗೆ ತುಂಬ ನೀಟಾಗಿ ಗೊತ್ತಿರಬೇಕು. ಸೊ ಇಲ್ಲಿ 2 ಮೆಥಡ್ಸ್ ಆಗುತ್ತೆ. ಸೊ 2 ಥಿಂಗ್ಸ್ ಹ್ಯಾಪನ್ಸ್ ಬಿಫೋರ್ we even get into OSI model. The first one is the DNS, so domain naming system. It maps the particular domain with the existing IP, and the second, it undergoes with TCP handshake. So 3-way handshake. First, it sends a sync request per server, and the server responds with sync acknowledge, and finally your system acknowledge that okay, I know you are ready and alive, I am ready to go, and I will enter into the OSI model. So these are the 3 steps that takes place before even getting into the OSI model.